ಅಮ್ಮ ಸರಿಯಾಗಿ ಬರ್ತಾ ಇಲ್ಲ, ಒಳಗಿಂದ ಹೂರ್ಣ ಹೊರಗ್ ಬರ್ತಿದೆ. ನೀನ್ ಮಾಡಿದ್ರೆ ಹೀಗಾಗೋದಿಲ್ಲ ಅಲ್ವಾ? ಕೆಲವೊಂದ್ಸಲ ಬೇಳೆ ಸವಿದೆ ಹಾಗೆ ಇರುತ್ತೆ. ಇಲ್ ನೋಡು, ಈ ತರ ನಿಧಾನವಾಗಿ ಒತ್ತಿದ್ರೆ ಅವಾಗ ಹೊರಗ್ ಬರೋದಿಲ್ಲ. ಮತ್ತೆ ಸರಿಯಾಗಿ ಬಂದಿಲ್ಲ ಅಲ್ವಾ? ಏನು ತೊಂದ್ರೆ ಇಲ್ಲ, ನಾವು ತುಪ್ಪ ಹಾಕಿ ಸುಡೋಣ. ನೀನ್ ಮಾಡ್ತಿರೋದಲ್ವಾ, ಹೇಗೆ ಇದ್ರು ಪಾಂಡುರಂಗಂಗ್ ಇಷ್ಟ ಆಗುತ್ತೆ. ಮೊದ್ಲೇ ಹಸುವಿಂದ ಇರ್ತಾನೆ. ಅಮ್ಮ ಇದನ್ ಸುಡು, ಅಷ್ಟ್ರಲ್ಲಿ ನಾನು ಎರಡನೇದ್ ಮಾಡ್ತೀನಿ. ಅಮ್ಮ ನನ್ ಒಬ್ಬಟ್ಟು ಬದಲಾಯಿಸ್ಬೇಡ. ಭಯ ಪಡ್ಕೋಬೇಡ, ಬದಲಾಯಿಸಲ್ಲ. ತಗೋ ಇದನ್ನ. ಇವತ್ ದೇವ್ರಿಗೆ ನೈವೇದ್ಯವಾಗಿ ಒಬ್ಬಟ್ಟು ಇಡ್ತಾ ಇದೀಯಾ? ಹೌದು, ತುಪ್ಪದ ಒಬ್ಬಟ್ಟು ನಾನೇ ಕೈಯಾರೆ ಮಾಡಿದ್ದೀನಿ. ಒಳಗೆ ಬೇಳೆ ಹೂರ್ಣನು ಹಾಕಿದ್ದೀನಿ. ಏನು ನೀನ್ ಮಾಡಿದ? ಊರಣಕ್ಕೆ ಬೇಳೆ ಹರಿಯಕ್ಕೂ ಬರಲ್ಲ ನಿಂಗೆ? ನಾನ್ ಹೇಳ್ಕೊಟ್ಮೇಲೆ ನೀನ್ ಮಾಡಿದ್ದು. ಅದಕ್ಕೆ ಮೊದ್ಲು ಒಬ್ಬಟ್ಟು ನನಗ್ ಕೊಡು, ಅದ್ರಲ್ಲಿ ನನ್ ಶ್ರಮನೂ ಇದೆ ತಾನೆ. ಪಾಂಡುರಂಗನ್ಗೆ ನೈವೇದ್ಯ ಇಟ್ಮೇಲೆ ನಿನಗ್ ಪ್ರಸಾದ ಕೊಡ್ತೀನಿ. ಓಹೋ, ಅಂದ್ರೆ ನಾನೀಗ ಅವನೆಂಜಿಲ್ ತಿನ್ಬೇಕಾ? ಹೌದು ಪಾಂಡು, ನಮ್ ಮನೇಲಿ ಎಲ್ರು ಹಾಗೆ ತಿನ್ನೋದು. ಇನ್ಯಾವತ್ತೂ ಅದನ್ನ ಎಂಜ್ಲು ಅನ್ಬೇಡ, ಅದು ಮಹಾಪ್ರಸಾದ. ಏಯ್, ಸುಮ್ನೆ ಏನೇನೋ ಕತೆ ಹೇಳ್ಬೇಡ. ನನ್ ಪಾಲ್ ನನಗ್ ಕೊಡು. ಮೊದ್ಲು ನಾನ್ ತಿಂತೀನಿ, ಆಮೇಲೆ ಬೇಕಾದ್ರೆ ದೇವ್ರ ಕೊಡು. ಅರೆ ಹಾಗೆಲ್ಲ ಮಾಡ್ಬಾರ್ದು ಪಾಂಡು. ಮೊದ್ಲು ಪಾಂಡುರಂಗ, ಆಮೇಲೆ ನಾವು. ಮತ್ತೆ ಶಬರಿ ಅಂಜಿಲ್ ಮಾಡಿದ ಹಣ್ಣನ್ನ ರಾಮ ತಿಂದ ಅಲ್ವಾ? ಬೇಗ ಕೊಡು, ನಾನ್ ತಿನ್ಬೇಕು. ಕೊಡು ಸಾಕು, ನಾನ್ ರುಚಿ ಹೇಳ್ತೀನಿ, ಆಮೇಲೆ ದೇವ್ರ ಕೊಡು. ಏನು ಬೇಡ, ಚೆನ್ನಾಗಿದ್ಯೋ ಇಲ್ವೋ ಅಂತ ಕತೆ ಹೇಳಿ ನೀನೇ ಎಲ್ಲ ತಿನ್ಬೇಕು ಅನ್ಕೊಂಡಿದ್ಯಾ? ಇಲ್ ನೋಡು, ಸುಮ್ನೆ ನನ್ ಜೊತೆ ಜಗಳ ಮಾಡ್ಬೇಡ. ಮೊದ್ಲು ಗುಡಿ ಒಳಗ್ ಹೋಗೋಣ ಬಾ. ಅದ್ಯಾಕೋ ವಿಗ್ರಹ ಸಿಕ್ಕಿದ್ಮೇಲೆ ನಿನ್ ಗುಡಿ ಒಳಗೆ ಬಂದೇ ಇಲ್ಲ? ನಾನ್ ಯಾಕೆ ಬರ್ಬೇಕು? ನಂಗೊಂದ್ ಚೂರು ಇಷ್ಟ ಇಲ್ಲ. ಪಾಂಡುರಂಗ ನಿನಗ್ ಇಷ್ಟ ಇಲ್ವಾ? ಹೌದು, ನೀನೇ ಹೇಳು. ನಾನ್ ನೋಡಕ್ ಎಷ್ಟ್ ಬೆಳ್ಳಕ್ಕಿದೀನಿ, ಅವ್ನ್ ನೋಡಕ್ ಕಪ್ಪಕ್ಕಿದಾನೆ. ಅದಕ್ಕೆ ಅವ್ನ್ ನನ್ಗೊಂಚೂರು ಇಷ್ಟ ಇಲ್ಲ. ನೀನೇನಾದ್ರೂ ಔಲಿನಾ? ಔಲಿ? ನಮ್ಮದ್ಯಾ ಔಲಿ ಯಾಕೆ ಬಂತು? ಅಯ್ಯೋ, ಅವರು ನಮ್ ತುಕುಬಾರ್ ಹೆಂಡ್ತಿ. ನಮ್ಮಪ್ಪ ಹೇಳಿದ್ರು, ಅವರು ಪಾಂಡುರಂಗನ್ನ ಕಪ್ಪು ದೊರೆ ಅಂತಾರೆ ಅಂತ. ನಿಜನ ಸಾಕು? ಹಾಗಾದ್ರೆ ಪಾಂಡುರಂಗನಿಗೆ ಅವನ ಮೇಲೆ ಕೋಪ ಬಂದಿರುತ್ತಲ್ಲ? ಇಲ್ಲ ಇಲ್ಲ, ಅವರು ಪಾಂಡುರಂಗನಿಗೆ ಬಹಳ ಇಷ್ಟವಾದ ಭಕ್ತೆ. ಇಲ್ ನೋಡು, ಅವ್ರಿಗೋಸ್ಕರ ನಿನ್ ಕಪ್ಪಕ್ಕಿರೋ ಪಾಂಡುರಂಗ ಬೆಳಕಾಗ್ತಾನೆ ಏನು? ಕಪ್ಪಗೆ ಇರ್ತಾನೆ. ಹೋಗು, ನೀನ್ ನನ್ ಜೊತೆ ಮಾತಾಡ್ಬೇಡ. ಹೋಗು, ನಿನ್ ಜೊತೆ ನಾನು ಮಾತಾಡಲ್ಲ. ಅರೆ ಹೋಗು, ಹೋಗು ಅಂತ ಹೇಳ್ದೆ ತಾನೆ? ಹೋಗು. ಏನ್ ನನ್ ಕಡೆ ಹಾಗ್ ನೋಡ್ತಿದ್ಯಾ? ಇಲ್ಲಿಂದ ಹೋಗು, ಹೋಗು. ಕೇಳಿದ್ಯಾ? ಪಾಂಡು ಹೇಗ್ ಮಾತಾಡ್ತಿದ್ದಾನೆ? ನೀನ್ ಕಪ್ಪಗಿದ್ಯಾ ಅಂತಿದ್ದಾನೆ. ಅವನು ಬೆಳ್ಳಗಿದ್ದಾನಲ್ಲ, ಅದಕ್ಕೆ ಹೀಗ್ ಮಾತಾಡ್ತಿದ್ದಾನೆ. ನಾನ್ ಒಪ್ಪೋದಿಲ್ಲ. ನೀನ್ ಅವನ್ಗೆ ಸರಿಯಾಗಿ ಬುದ್ಧಿ ಕಲ್ಸು. ಚೆನ್ನಾಗ್ ಕಿವಿ ಹಿಂಡು, ಬೇಕಾದ್ರೆ ಬೆನ್ಮೇಲ್ 4 ಏಟ್ ಕೊಡು. ಪಾಂಡುರಂಗ, ನಿನ್ ಪಾಂಡುನ ಶಿಕ್ಷಿಸ್ಬೇಡ. ತುಪ್ಪದ ಒಬ್ಬಟ್ಟು ಹೇಗ್ ಮಾಡೋದು ಅಂತ ಅವನೇ ಹೇಳ್ಕೊಟ್ಟಿದ್ದು. ಅವನ್ ಒಳ್ಳೆಯವನೇ. ಅವನನ್ನ ಸ್ವಲ್ಪ ಹೆದರ್ಸು, ಸರಿನಾ? ಇವತ್ತು ನಿನ್ಗೆ ಒಬ್ಬಟ್ಟಿನ ನೈವೇದ್ಯ. ಚಿಕ್ಕವಳು ಈಗ ತಾನೇ ಹೊರಗೆ ಹೋದ್ಲು. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಒಂದ್ ವೇಳೆ ಅವಳು ನನ್ ಮೇಲೆ ಏನಾದ್ರೂ ಚಾಡಿ ಹೇಳಿರ್ಬೋದಾ? ಈಗ ಆ ಬಾಗ್ಲಲ್ಲಿ ನಿಂತು ಏನಕ್ ನೋಡ್ತಾ ಇರ್ತಾಳೆ? ಸಂದೇಹನೇ ಇಲ್ಲ. ಅವಳು ಮನೇಲಿಲ್ಲ. ಚಿಕ್ಕವಳು ಈಗ ತಾನೇ ಏನೋ ಖರೀದಿ ಮಾಡೋದಕ್ಕೆ ದಾಮು ಜೊತೆಗೆ ಸಂತೆಗೆ ಹೋಗಿದ್ದಾಳೆ. ಅವಳನ್ನ ಸಂತೆಗೆ ಕಳ್ಸಿ ನೀವು ನನ್ಗೋಸ್ಕರ ಬಂದಿದ್ದೀರಾ? ನೀವು ನನ್ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ? ಅಬ್ಬಬ್ಬಾ, ನಾನು ಅದೃಷ್ಟವಂತೆ.
ಇವತ್ ನನಗೆ ಫಲ ಸಿಕ್ಕಿದೆ. ಇಲ್ಲಿ ನೋಡು, ಕೇಳು. ಇವತ್ತು ನಮ್ಮ ಮನೆಗೆ ತುಂಬಾ ಮುಖ್ಯವಾದ ಅತಿಥಿಗಳು ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದು ನಿನ್ನ ಅಪಶಕ್ನದ ಮುಖನ ತೋರ್ಸಿದ್ರೆ ಪರಿಣಾಮ ಸರಿ ಇರೋದಿಲ್ಲ ನೋಡು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ಬೆಂಕಿಯಿಂದ ನಿನಗ್ ಬರೆ ಹಾಕ್ಬಿಡ್ತೀನಿ. ನೀನು 10 ಗೋಳಾಡಿದ್ರು ಬಿಡೋದಿಲ್ಲ. ತಗೋ ತಗೋ, ಆ ಕಡೆ ಇಡು. ಬ್ರಹ್ಮ ರಾಕ್ಷಸ, ಇವನ ನಿಜ ಸ್ವರೂಪ ಏನು ಅನ್ನೋದಿವತ್ ಗೊತ್ತಾಯ್ತು. ಬುದ್ಧಿವಂತಿಕೆಯಿಂದ ಚಿಕ್ಕವಳನ್ನ ಸಂತೆ ಕಳ್ಸಿ ನನ್ನನ್ನ ಹೊರಗಡೆ ಬರ್ಬೇಡ ಅಂತ ಹೇಳ್ತಾ ಇದ್ದಾನೆ. ಅದ್ ಸರಿ, ಮನೆಗೆ ಯಾರು ಬರ್ತಾ ಇದ್ದಾರೆ? ಯಾರೋ ಮುಖ್ಯವಾದವರೇ ಇರ್ಬೇಕು. ಬಿಡ್ಬಾರ್ದು, ಅವ್ರು ಯಾರು ಅನ್ನೋದನ್ನ ನೋಡ್ಲೇಬೇಕು. ಮೊದಲನೇ ಒಬ್ಬಟ್ಟು ಸರಿಯಾಗಿ ಬಂದಿಲ್ಲ, ಹರಿದೋಯ್ತು. ಎರಡನೇ ಒಬ್ಬಟ್ಟು ಅದ್ಭುತವಾಗಿ ಬಂತು. ಏನೋ ನನ್ನ ಕೈಲಾದ ರೀತಿ 2 ಒಬ್ಬಟ್ಟನ್ನ ಮಾಡಿದ್ದೀನಿ. ಸ್ವೀಕರಿಸು ಸ್ವಾಮಿ, ತಿನ್ನು. ನೀನಿದನ್ ತಿಂದು ಹೇಗಿದೆ ಅಂತ ಹೇಳ್ಬೇಕು. ಬೇಗ ತಿನ್ನು. ಭಲೆ 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 ಭಲೆ, ಆಹಾ ಸಕು! ಇಂಥ ರುಚಿಯಾದ ಒಬ್ಬಟ್ಟನ್ನ ನಾನು ನನ್ನ ಜೀವಿತ ಕಾಲದಲ್ಲಿ ಎಂದೂ ಸವಿದಿಲ್ಲ. ಆಹಾ! ಸ್ವಾಮಿ, ಏನಾಯ್ತು ನಿಮಗೆ? ದೇವಿ, ಏನೂ ಆಗಿಲ್ಲ. ನಾನು ಆರಾಮವಾಗಿದ್ದೇನೆ, ನಿಜವಾಗಲು. ಇಲ್ಲ ಸ್ವಾಮಿ, ನೀವೇನು ನೋವಿನಲ್ಲಿದ್ದೀರಿ. ನಾನು ತಪ್ಪು ಮಾಡಿದ್ದೇನೆ. ಅನಾವಶ್ಯಕವಾಗಿ ನಿಮ್ಮನ್ನು ಅನುಮಾನಿಸಿದೆ ಸ್ವಾಮಿ. ಆಗಲೇ ನೀವು ಭೋಜನಕ್ಕೆ ಕುಳಿತಿದ್ದಿರಿ, ಒಬ್ಬಟ್ಟು ತಿನ್ನುವುದಕ್ಕೂ ಪ್ರಾರಂಭಿಸಿದ್ದಿರಿ. ಆದರೆ ತಕ್ಷಣ ಕೆಳಗಿಟ್ಟು ಬಂದಿರಿ. ಅಂದರೆ ನಿಮಗೆ ಪ್ರಿಯವಾದ ಭಕ್ತರು ಯಾರೋ ನಮ್ಮಿಬ್ಬರ ಮಧ್ಯೆ ಬಂದಿದ್ದಾರೆ. ಅಯ್ಯೋ, ಈಕೆಗೆ ಗೊತ್ತಾಯಿತೆ. ತನ್ನ ತಪ್ಪಿನಿಂದ ನನಗೆ ನೋವಾಗಿದೆ ಎಂಬುದು ಮನವರಿಕೆಯಾಗಿದೆಯೇ? ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ. ನನ್ನನ್ನೇಕೆ ಹೀಗೆ ನೋಡುತ್ತಿರುವಿರಿ? ಸರಿ, ಏನು ತರಲಿ ಹೇಳಿ? ಶುಂಠಿ, ನಿಂಬೆಹಣ್ಣು, ಏನು ಬೇಕು ಹೇಳಿ? ಅಯ್ಯೋ, ನನಗೇನು ಬೇಡ ದೇವಿ. ನೀನು ನನ್ನ ಪಕ್ಕದಲ್ಲೇ ಇರುವೆ, ಪ್ರೀತಿಯಿಂದ ಮಾತನಾಡುತ್ತಿರುವೆ. ನನಗೀಗ ಹೊಟ್ಟೆಯ ನೋವಿಲ್ಲ. ನಿಜ ಹೇಳುತ್ತಿರುವಿರಾ?